ಏನು ರಾಯಚೂರು ಮಹಾನಗರ ಪಾಲಿಕೆ ಆಗಿದೆಲ್ಲ ಈ ವ್ಯಾಪ್ತಿಯಲ್ಲಿ ಒಂದು 10 ಎಕರೆ ಜಮೀನನ್ನು ಕಾಯ್ದಿರಿಸಿ ಯಾರು ನಿರ್ಗತರಿದ್ದಾರೆ ಅವರಿಗೆ ಒಂದು ನಿವೇಶನವನ್ನು ಕೊಡ್ತಕ್ಕಂಥ ಒಂದು ಕೆಲಸ ಆಗಬೇಕಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಮತ್ತು ಈ ಪ್ರತಿ ವರ್ಷ ಕೂಡ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಕ್ರೈಸಿಂದ ನಡೀತಾ ಇದೆ. ಮೊರಾರ್ಜಿ ಶಾಲೆ ಪ್ರತಿ ವರ್ಷ ಕೂಡ ಅಗತ್ಯಕ್ಕಿಂತ ಹೆಚ್ಚು ಅರ್ಜಿಗಳು ಬರ್ತಿರೋದ್ರಿಂದ ಈ ಒಂದು ರಾಯಚೂರು ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಅತಿ ಹೆಚ್ಚು ಅಲೆಮಾರಿಗಳು ಇರೋದ್ರಿಂದ, ಅದು ರಾಯಚೂರಲ್ಲಿ ಅತಿ ಹೆಚ್ಚು ಅಲೆಮಾರಿಗಳು ಇರೋದ್ರಿಂದ ಈ ಒಂದು ಅಲೆಮಾರಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯನ್ನ ಮಂಜೂರು ಮಾಡಲಿಕ್ಕೆ ಮನೆ ಜಿಲ್ಲಾಧಿಕಾರಿಗಳಿಗೆ ನಾವು ಗಮನಕ್ಕೆ ತರ್ತಾ ಇದ್ವಿ. ಮುಖ್ಯವಾಗಿ ಈ SC ST OBC ಅಲೆಮಾರಿಗಳು ರಾಯಚೂರಲ್ಲಿ ಎಲ್ಲಿ ವಾಸ ಮಾಡ್ತಾ ಇದ್ದಾರೆ, ಸುಮಾರು ಏರಿಯಾಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈ ಕಡೆ ಆಶಾಪುರ ರೋಡ್ಗೆ ಪದ್ಮಾವತಿ ಕಾಲೋನಿಯಲ್ಲಿ ಮತ್ತೆ ಸಿಎತ್ ಲ್ಯಾಬ್ನಲ್ಲಿ ಎಲ್ಲ ಒಂದು ಸಣ್ಣ ಮನೆಗಳಲ್ಲಿ ಸುಮಾರು ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ಮತ್ತೆ ಬಾಡಿಗೆಯಲ್ಲಿ ಮತ್ತೆ LBS ನಗರದಲ್ಲಿ ಕೂಡ ಅಲೆಮಾರಿಗಳಿದ್ದಾರೆ. ಮತ್ತೆ SC ST OBC ಮೈನಾರಿಟಿ ಅಲೆಮಾರಿಗಳು ಟೆಂಟ್ ಗುಡ್ಸ್ಗಳಲ್ಲಿ ಕೂಡ ವಾಸ ಮಾಡ್ತಕ್ಕಂಥವ್ರು ಇದ್ದಾರೆ. ಮತ್ತೆ ಮೊನ್ನೆವರೆಗೂ ಇಲ್ಲಿ ಮಡ್ಡಿಪೇಟೆಯಲ್ಲಿ ಕೂಡ ಜನದಾಸರ ಅಲೆಮಾರಿ ಕಾಲೋನಿಯಲ್ಲಿ ನೀರಿನ ಸಮಸ್ಯೆ ಇದೆ. ಇಂಥ ಅಲೆಮಾರಿಗಳು ವಾಸ ಮಾಡ್ತಕ್ಕಂಥ ಏರಿಯಾಗಳಿಗೆ ಜಿಲ್ಲಾಡಳಿತ ಆಗಲಿ ಅಥವಾ ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಅವರ ಏರಿಯಾಗಳಿಗೆ ವಿಸಿಟ್ ಮಾಡೋ ಕುಂದುಕೊರತೆಗಳನ್ನು ನೋಡಿಕೊಂಡು ಮೂಲಭೂತ ಸೌಲಭ್ಯಗಳು ಏನು ಅವಶ್ಯಕತೆ ಇದೆ ಆ ಒಂದು ಅವಶ್ಯಕತೆಯನ್ನು ಒದಗಿಸಿಕೊಡ್ಬೇಕಂತೇಳಿ ನಾವು